ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಇರೋದು ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಸ್ಕೂಲ್ಗಳು ಇಲಾಖೆನೇ ರನ್ ಮಾಡ್ತದೆ. ಈ 1982 ಅನುದಾನಿತ ಸಂಸ್ಥೆಯಡಿ ಅದೊಂದು ಶಾಲೆ, ಅಂಜನಾ ಶ್ರವಣ ದೋಷಗಳ ಹೆಣ್ಣುಮಕ್ಕಳ ಶಾಲೆ, ಒಂದು ಅಂಬುಬಾಯಿ ಬ್ಲೈಂಡ್ ಹೆಣ್ಣು ಮಕ್ಕಳ ಶಾಲೆ, 2 ಶಾಲೆಗಳು ನಮ್ಮಲ್ಲಿ ರನ್ ಇದೆ. ಅದಲ್ಲದೆ ಇಲಾಖೆಯಲ್ಲಿ ನಾವು ಸ್ಪೆಷಲ್ ಸ್ಕೂಲ್ಗಳು, ಸಿದ್ಧಾರ್ಥ ಮತ್ತು ಡೆಫ್ ಆ್ಯಂಡ್ ಡಮ್ ಆ್ಯಂಡ್ ಹೆಣ್ಣು ಮಕ್ಕಳ ಶಾಲೆ, ಬ್ಲೈಂಡ್ ಶಾಲೆಗಳು ನಮ್ಮ ಇಲಾಖೆ ಅನುದಾನಿತಾನೇ ನಡೀತಾ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಅಂಜನಾ ನ್ಯಾಷನಲ್ ಬಂಜಾರದವ್ರದ್ದು ಏನಿದೆ ಆ ರೀತಿ ಶಾಲೆಗಳು ನಮ್ಮ ಇಲಾಖೆಯಲ್ಲಿ ಇನ್ನೂ ಹಲವಾರು ಶಾಲೆಗಳು ಜಿಲ್ಲೆಯಲ್ಲಿ ನಡೆಯವೆ. ಅದೇ ರೀತಿಯಾಗಿ ಆ ಶಾಲೆಯಲ್ಲಿ ನಾವು ಈ ಹಿಂದೆ ಈ ಶಾಲೆಯ ಸುಮಾರು ಹಳೆಯ ಶಾಲೆ ಅಂತೇಳಿ 2 ವರ್ಷಗಳಿಂದ ಅವ್ರ ತಂದೆಯವರು ಅವಧಿ ಇದೆ. ಅವ್ರ ತಂದೆ ಅಧ್ಯಕ್ಷರಿದ್ದರು. ಅವ್ರ ತಂದೆ ಡೆತ್ ಆದಮೇಲೆ ಅವ್ರ ತಂದೆಯವರು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು. ಅವ್ರ ತಂದೆ ಇರೋ ಅವಧಿಯಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಆ ಶಾಲೆಯಲ್ಲಿ ಒಂದು ಹೆಣ್ಮಗು ವಿದ್ಯಾರ್ಥಿನಿ ಮೇಲಿಂದ ಬಿದ್ದು ಅದು ಪ್ರಾಣಾಪಾಯದಿಂದ ಪಾರಾಗಿ ಈಗ ಮನೆಯಲ್ಲಿದೆ. ಅದು ಒಂದು ಮಾತು. ಅಲ್ಲಿ ಆ ನೆಗ್ಲಿಜೆನ್ಸಿ ಆ ಆಡಳಿತ ಮಂಡಳಿ ಇದೆ ನೇರ. ಆ ಮಗು ಮೇಲಿಂದ ಬೀಳೋಕ್ಕೆ ಅಲ್ಲಿ ಯಾವುದೇ ಫೆಸಿಲಿಟಿ ಇರಲಿಲ್ಲ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಪೂರ ಮಕ್ಕಳ ಸುರಕ್ಷತೆ ಬಗ್ಗೆ ಪೂರ ನೆಗ್ಲಿಜೆನ್ಸಿ ಮಾಡಿದರು. ಈ ಬಗ್ಗೆಯೂ ನಾವು ವಿಸಿಟ್ ಹೋದಾಗೂ ಭಾಳಷ್ಟು ಟೈಮ್ ಅವ್ರಿಗೆ ಹೇಳಿದ್ವಿ, ನೀವು ಶಾಲೆಯನ್ನು ಮನೆಯಲ್ಲಿ ಇಟ್ಟಿದ್ದೀರಿ, ಅದನ್ನು ಚೇಂಜ್ ಮಾಡಿರಿ ಅಂದ್ರೂ ಅವ್ರು ಒಪ್ಪಲಿಲ್ಲ. ನಮ್ಗೆ ಗ್ರ್ಯಾಂಟ್ ಇಲ್ಲ, ಅದು ಇಲ್ಲ ಅಂತ ಅಂದರು. ಗ್ರ್ಯಾಂಟ್ ಇಲ್ಲ ಅಂದರೆ ಏನಾಯಿತು, ಗ್ರ್ಯಾಂಟ್ ನಿಮಗೆ ಕೊಡಲಿಲ್ಲ ಅಂದ್ರೂ ನಡೆಸ್ಬೇಕು ಅನ್ನೋದು ಒಂದು ಕಂಡೀಷನ್ ಇರ್ತದೆ ಸರ್ಕಾರದಿಂದ. ನಿಮಗೆ ಅನುದಾನ ಬಂದಿಲ್ಲ ಅಂದರೆ ನೀವೇ ನಡೆಸ್ಬೇಕಂತ ಇರ್ತದೆ. ನೀವು ಅನುದಾನ ಬಂದಿಲ್ಲ ಅಂತೇಳಿ ಹೆಂಗೆ ಬೇಕಂಗೆ ನಡೆಸೋಕ್ಕೆ ಬರೋದಿಲ್ಲ. ಅಲ್ಲಿ ಆಪ್ಷನ್ ಇರೋಲ್ಲ. ನಿಮಗೆ ಬರ್ತಿರಲಿಲ್ಲ, ಅನುದಾನ ಬರ್ತಿಲ್ಲ, ನಿಮ್ಗೆ ನಡೆಸೋಕ್ಕಾಗ್ತಾಯಿಲ್ಲ ಅಂದರೆ ರೈಟಿಂಗಲ್ಲಿ ಕೊಟ್ಬಿಡಿ, ಆಗಲ್ಲ ಅಂತೇಳಿ ನಾವು ಹೇಳಿದ್ದೀವಿ ಆಲ್ರೆಡಿ ಅವರಿಗೆ. ಅವರು ಅದಕ್ಕಿಲ್ಲ, ನಾವು ಯಾಕೆ ಕೊಡಬೇಕು, ನಾವು ನಮ್ಗೆ ಅನುದಾನ ಕೊಡ್ರಿ, ನಾವು ನಡೆಸ್ತೀವಿ, ಹಂಗೆ ಎದುರು ಮಾತಾಡಿದ್ರು ಭಾಳಷ್ಟು ಟೈಮ್. ಓಕೆ ಅಂತ ಸುಮ್ಮನೆ ಇದ್ವಿ. ನೆಕ್ಸ್ಟ್ ನಾವು ಆ ಮಗು ಬಿದ್ದ ಮೇಲೂ, ಆ ಮಗು ಇನ್ಸಿಡೆಂಟ್ ಆದಮೇಲೂ ಎಷ್ಟೋ ಪೇಪರ್ಗಳಲ್ಲಿ ಬಂತು, ಶಾಲೆ ಸುರಕ್ಷಿತ ಇಲ್ಲ, ಕಟ್ಟಡ ಸುರಕ್ಷಿತ ಇಲ್ಲ ಮಕ್ಕಳ ದೃಷ್ಟಿಯಿಂದ ಅಂತ ಇತ್ತು. ಅವಾಗೂ ನೋಟಿಸ್ ಕೊಟ್ಟಿದ್ವಿ ಸಂಸ್ಥೆಗೆ. ಅವಾಗೂ ಅವ್ರು ಟೀಚರ್ ಮೇಲೇ ಆರೋಪ ಮಾಡಿದ್ವಿ. ಟೀಚರ್ಗಳು ಹಂಗಾಗಿತ್ತು, ಅವ್ರು ಕೇರ್ ಮಾಡಿಲ್ಲ, ಹಂಗೆ ಮಾಡಿಲ್ಲ. ಟೀಚರ್ಗಳು ಕೇರ್ ಮಾಡೋ ಪ್ರಶ್ನೆ ಇಲ್ಲ. ಆಡಳಿತ ಮಂಡಳಿ ಒಂದು ಜವಾಬ್ದಾರಿ ತೊಗೊಂಡ ಮೇಲೆ ಅದನ್ನು ನಿಭಾಯಿಸೋದು ಆಡಳಿತ ಮಂಡಳಿಯ ಜವಾಬ್ದಾರಿ ಪೂರ. ಅಲ್ಲಿ ಮಕ್ಕಳ ಸೇಫ್ಟಿ ಎಲ್ಲ ಬಂತು. ಆ ಥರ ಮಾಡಬೇಕಾಗಿದ್ದ ಆಡಳಿತ ಮಂಡಳಿ ಅದನ್ನು ಮಾಡಲಿಲ್ಲ. ಮಾಡಲಾರ್ದಾಗ ನಾವು ಅದನ್ನು ಮತ್ತೆ ಅವ್ರಿಗೆ ಇದು ಮಾಡೋಣ ಅಂತೇಳಿ ನೋಡಿದ್ವಿ. ಅದು ಹಳೆಯ ಸಂಸ್ಥೆ ಆದ ಮತ್ತು ಮಕ್ಕಳು ಭವಿಷ್ಯ ಇದಾವೆ ಅಂತೇಳಿ ಆ ಥರನೇ ನಮ್ಮ ಎಕ್ಸಾಮ್ಸು ಬರ್ತಾ ಇದ್ದಾವೆ ಅಂತೇಳಿ ಮುಂದೆ ಫಾರ್ವರ್ಡ್ ಮಾಡಿದ್ವಿ. ಎಕ್ಸಾಮ್ಸಲ್ಲಿನೂ ಎಲ್ಲ ರೀತಿಯಲ್ಲಿ ನಾವು ಗ್ರ್ಯಾಂಟಿಗೆ ಎಲ್ಲ ಏನೇನು ಗ್ರ್ಯಾಂಟ್ ಬರಬೇಕಾಗಿತ್ತು ಅಷ್ಟು ಗ್ರ್ಯಾಂಟ್ ಕೊಟ್ಟಿದ್ವಿ. ಎಕ್ಸಾಮ್ಸ್ ನಿಯರ್ ಇದೆ, ಓದ್ತಾರೆ, ಹುಡುಗರಿಗೆ ಓದಿಸ್ತಾರೆ ಚೆನ್ನಾಗಿ ಅಂತೇಳಿ ಕೊಟ್ಟಿದ್ವಿ. ಆದರೂ ಅವರು ಗ್ರ್ಯಾಂಟ್ ತೊಗೊಂಡು ಆ ಮಕ್ಕಳ ಪೂರ ಮೈಂಡ್ ವಾಶ್ ಮಾಡಿ ಆ ಮಕ್ಕಳನ್ನ ಶಿಕ್ಷಕರ ವಿರುದ್ಧ ಎತ್ತಿಕಟ್ಟಿ ರೋಡಿಗೆ ಕೂಡಿಸೋದು, ಸ್ಟ್ರೈಕಿಗೆ ಕೂಡಿಸೋದು ಭಾಳ ಟೈಮ್ ಮಾಡಿದರು. ಸ್ವತಃ ನಾನು, ನಮ್ಮ ಡೆಪ್ಟಿ ಡೈರೆಕ್ಟರ್ ವಿಮೆನ್ ಆ್ಯಂಡ್ ಚೈಲ್ಡ್ ರಾಜ್ಕುಮಾರ್ ರಾಠೋಡ್ ಅವರು ನಾವು ಹೋಗಿ ಸುಮಾರು ಸಭೆಗಳು ಮಾಡಿದ್ವಿ. ಅವ್ರಿಗೆ ಇಲ್ಲಿ ಕರೆದು ಮ್ಯಾನೇಜ್ಮೆಂಟ್ ಅವರಿಗೂ ಸಭೆ ಮಾಡಿದ್ವಿ. ನೋಡಿ ಇದನ್ನು ತೆಗೆದುಬಿಡಿ, ಶಿಕ್ಷಕರ ಮಧ್ಯೆ ನಿಮ್ಮ ಮಧ್ಯೆ ಮಕ್ಕಳನ್ನ ಎತ್ತಿಕಟ್ಟೋದು ಸರಿಯಲ್ಲ ಅಂತೇಳಿ ಹೇಳಿದ್ವಿ. ಶಿಕ್ಷಕರ ಆರೋಪ ಸಂಸ್ಥೆಗಳ ಮೇಲೆ, ಸಂಸ್ಥೆ ಮ್ಯಾನೇಜ್ಮೆಂಟ್ ಮೇಲೆ ಅವ್ರ ರೈಟಿಂಗಲ್ಲಿ ಶಿಕ್ಷಕರು ಕೊಟ್ಟಿದ್ದಾರೆ. ನಮಗೆ ಇವರು ಮಂತ್ಲಿ 10% ಸ್ಯಾಲ್ರಿಯಲ್ಲಿ ಕೊಡಿ ಅಂತೇಳಿ ಅವ್ರ ರೈಟಿಂಗಲ್ಲಿ ನಮ್ಮ ಹತ್ರ ದೂರಿದೆ. ಆ ದೂರು DC ಆಫೀಸು ಮತ್ತು CO ಆಫೀಸ್ಗೆ ಹೋಗಿದೆ. DC ಆಫೀಸಿಂದನೂ ನನಗೆ ಮಾರ್ಕ್ ಆಗಿದೆ, ಇದ್ರ ಮೇಲೆ ಎನ್ಕ್ವೈರಿ ಮಾಡಿ ಅಂತೇಳಿ. ಆ ಎನ್ಕ್ವೈರಿ ಆದಮೇಲೆ ಎನ್ಕ್ವೈರಿ ಟೀಮ್ ನಾನು ಮತ್ತು DDPI, DLO, ಲೇಬರ್ ಆಫೀಸರ್ ಇಷ್ಟು ಜನ ಟೀಮ್ ಮಾಡಿ ವರದಿ ಕೊಟ್ಟಿದ್ದೀವಿ. ಇದರಲ್ಲಿ ಸತ್ಯ ಇದೆ. ಈ ಶಿಕ್ಷಕರನ್ನ ಇವರು ಉದ್ದೇಶಪೂರ್ವಕವಾಗಿ ಕಾಡಿಸ್ತಾ ಇದ್ದಾರೆ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವರು ಅಂತೇಳಿ ಆ ರೈಟಿಂಗಲ್ಲಿ ಆ ಶಿಕ್ಷಕರು ಹೇಳಿಕೆ ಕೊಟ್ಟಿದ್ದು ಅದನ್ನು ತೊಗೊಂಡೇ ನಾವು ವರದಿ ಮಾಡಿದ್ದೀವಿ. ಅದು ಮಾಡಿದ ನಂತರ ಆ ಶಿಕ್ಷಕರನ್ನ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿ, ಆ ಶಿಕ್ಷಕರು ಎಷ್ಟೇ ಚೆನ್ನಾಗಿ ಕಲಿಸಿದ್ರು ಆ ಮಕ್ಕಳನ್ನ ಅವ್ರು ಏನು ಮಾಡಿದ್ದಾರೆ ಬ್ರೈನ್ ವಾಶ್ ಮಾಡಿ ತಾನೇ ಒಂದು ರೂಮಲ್ಲಿ ಕೂಡಾಕಿ ಸಂಜೆಯಲ್ಲಿ ಅವ್ರ ಅಧ್ಯಕ್ಷ ಏನಿದ್ದಾರೆ ಈ ಕಲಾವತಿ ಜಾಧವ್ ಅವ್ರ ಮಗ ದೀಪಕ್ ಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಅವರು ಇನ್ವಾಲ್ವ್ ಆಗೋದ್ರಿಂದಲೇ ಈ ದೀಪಕ್ ಕುಮಾರ್ ಅವರೇ ಇಷ್ಟು ಮಕ್ಕಳನ್ನ ಎತ್ತಿಕಟ್ಟಿ ಆ ಮಕ್ಕಳನ್ನ ಬ್ರೈನ್ ವಾಶ್ ಮಾಡಿ ಆ ಮಕ್ಕಳು ಫೇಲ್ ಆಗೋ ರೀತಿಯಲ್ಲಿ ಮಾಡಿದ್ದು ಅವರೇ, ದೀಪಕ್ ಕುಮಾರ್ ಜಾಧವ್ ಅವರು. ಆ ಹೇಳಿಕೆಯನ್ನು ನಾವು ಪೇರೆಂಟ್ಸ್ ಮೀಟಿಂಗ್ ಕರೆದು ಇಲ್ಲಿ ಮೀಟಿಂಗ್ ಮಾಡಿ ಪೇರೆಂಟ್ಸ್ ಒಪಿನಿಯನ್ ತೊಗೊಂಡು ಸ್ವತಃ 22 ಮಕ್ಕಳು ಯಾರು ಫೇಲ್ ಆಗಿದ್ದಾರೆ ಅಷ್ಟು ಮಂದಿದು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೀವಿ ನಾವು. ಸ್ವತಃ ಅವರೆಲ್ಲ ಸೈನ್ ಲ್ಯಾಂಗ್ವೇಜಲ್ಲಿ ಆ ಮಕ್ಕಳು ಪಾಲಕರು ಮತ್ತು ಮಕ್ಕಳೇ ಹೇಳಿದ್ದು ನಮಗೆ ದೀಪಕ್ ಕುಮಾರ್ ಜಾಧವ್, ಕಲಾವತಿ ಜಾಧವ್ ಅವರೇ ಬ್ಲ್ಯಾಂಕ್ ಶೀಟ್ ಕೊಟ್ಟು ಬನ್ನಿ ಪೇಪರಲ್ಲಿ ಅಂತೇಳಿ ಹೇಳಿದ್ದುಂಟು ಅಂತೇಳಿ ಅವ್ರು ಸೈನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ನಮ್ಮ ಹತ್ರ ಎವಿಡೆನ್ಸ್ ಇದೆ. ಹಾಗೆ ಪಾಲಕರದ್ದು ನಾವು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿನೂ ಪಾಲಕರು ಆ ಶಾಲೆಯನ್ನು ಮುಚ್ಚಿ ಅಂಥೇಳಿ ನಮಗೆ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ರಿಜಿಸ್ಟರ್ಗಳಲ್ಲಿನೂ ನಾವು ಪೇರೆಂಟ್ಸ್ ವರದಿ ತೊಗೊಂಡಿದ್ದೀವಿ.
ನಮ್ಮಲ್ಲಿ ರಿಜಿಸ್ಟರ್ ವರದಿ ಇದೆ. ಇದೆಲ್ಲ ಮಾಡಿಕೊಂಡು ನಾವು ಇವನ್ ನೋಟಿಸನ್ನು ಕೊಟ್ಟಿದ್ವಿ. 2-3 ನೋಟಿಸು ಡೈರೆಕ್ಟರೇಟಿಂದನೂ ಲೆಟ್ರ್ ಬಂತು, ಶಾಲೆಗೆ ಇದು ಮಾಡಿ FIR ಮಾಡಿ ಶಾಲೆ ಮೇಲೆ ಅಂತಂದು. ಆ FIR ಮಾಡಲಿಕ್ಕೆ ZP ಅನುಮತಿ ತೊಗೊಂಡು ಇದು ಮಾಡಿ ಅಂದ್ರೆ ZP 2-3 ನೋಟಿಸ್ ಕೊಟ್ಟಿವಿ FIR ಮಾಡೋಕ್ಕೆ ಮುಂಚೆ. ಆ ನೋಟಿಸ್ ಕೊಟ್ಟರು ಆ ನೋಟಿಸ್ಗಳು ರೀಪ್ಲೈನೇ ಕೊಡಲಿಲ್ಲ. ರೀಪ್ಲೈ ಕೊಡಲಾರ್ದಕ್ಕೆ ನೆಕ್ಸ್ಟ್ ಅವರು ಏನು ಮಾಡಿದರು, ನಮಗೆ ಗ್ರ್ಯಾಂಟ್ ಕೊಡೋಕ್ಕಾಗಲ್ಲ, ನಿಮಗೆ ಎಷ್ಟು ಇದೆ ಅದನ್ನು ಕಟ್ತಾ ಇದ್ದೀವಿ, ಅಷ್ಟನ್ನು ಭರಿಸ್ಬೋದು, ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಹಿಂದೆ ಯಾರೋ ಕೊಟ್ಟಾರಂತೆ ಅದನ್ನು ಅವರು ಈಗೂ ಕೊಡಿ ಅಂತಂದರು, ಆ ಥರ ಕೊಡೋಕ್ಕೆ ಬರೋಲ್ಲ, ಎಷ್ಟು ಪ್ರಾವಿಷನ್ ಇದೆ ಅಷ್ಟು ಕೊಡ್ತೀವಿ ಅಂತ ಕೊಟ್ಟಿದ್ವಿ. ಅವರು ಗ್ರ್ಯಾಂಟೇ ಕೊಡ್ತಾ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಮಿಸ್ಯೂಸ್ ಮಾಡಿ ಶಿಕ್ಷಕರ ಮೇಲೆ ಎತ್ತಿ ಕಟ್ಟಿ, ಆ ಶಿಕ್ಷಕರು ಕಲಿಸಿದ್ದೇ ಆ ಹುಡುಗರು ಎಷ್ಟು ಬ್ರಿಲಿಯಂಟ್ ಆಗಿದ್ದಾರೆ, ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ. ನನ್ನ ಎದುರಿಗೆ ನಾನು ಎಷ್ಟೋ ಪ್ರಶ್ನೆಗಳು ಕೇಳಿಸ್ಕೊಂಡು ನಾನು ಇನ್ನೊಂದು ನಮ್ಮ ಸಿದ್ಧಾರ್ಥ ಶಾಲೆ ಇದೆ, ನಮ್ಮ ಅನುದಾನಿತ ಶಾಲೆ, ಅಲ್ಲಿ ಕಳಿಸಿದಾಗ ಮಕ್ಕಳೇ ಸ್ವತಃ ಬೋರ್ಡ್ ಮೇಲೆ ಬರುತ್ತೆ ಕ್ವಶನ್ ಆನ್ಸರ್ ಸ್ವತಃ. ಆದರೆ ಅದು ಟೀಚರ್ಸ್ಗಳು ಕಲಿಸಿದ್ದೇ ಅವರಿಗೆ ಬಂತು. ಅಲ್ಲಿವರೆಗೆ ಅವರು ಟೀಚರ್ಸ್ಗಳು ಕಲಿಸಿದ್ದು ಅವ್ರ ತಲೆಗಿದೆ, ಆದರೆ ಇವರು ಮಾತ್ರ ಬ್ರೈನ್ ವಾಶ್ ಮಾಡಿ ಬ್ಲ್ಯಾಂಕ್ ಶೀಟ್ ಕೊಟ್ಟು ಬಾ ಅಂತಂದು ಬ್ಲ್ಯಾಂಕ್ ಶೀಟ್ ಕೊಟ್ಟು ಬಂದ ಮೇಲೆ ಅವರು ಪೂರಾ 0 ಬಂತು ರಿಸಲ್ಟ್. 22 ಮಕ್ಕಳು ಡೈರೆಕ್ಟೆಡ್ ಮೀಟಿಂಗಲ್ಲಿ ಹೋದಾಗ ಆ 22 ಮಕ್ಕಳು 2 ವರ್ಷ ಆಯಿತು, ಬರೀ 0 ರಿಸಲ್ಟ್ ಬರ್ತಾಯಿದೆ. ಶಿಕ್ಷಕರು ದೂರು ಡೈರೆಕ್ಟ್ರೇಟಿಗೂ ಕೊಟ್ಟಿದ್ದರು. ಆ ಡೈರೆಕ್ಟ್ರೇಟಿಂದ ನಮಗೂ ಡೈರೆಕ್ಷನ್ಸ್ ಏನಿದ್ರು ಮೀಟಿಂಗಲ್ಲಿ ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್ಸ್ ಮೀಟಿಂಗ್ ಇತ್ತು, ಫಿಸಿಕಲ್ ಮೀಟಿಂಗ್ ಇದ್ದ ಬೆಂಗಳೂರಲ್ಲಿ. ಎಲ್ಲರೂ ಎದುರಿಗೆ ನಮ್ಮ ಡೈರೆಕ್ಟ್ರ್ ಹೇಳಿದರು, ಆ ಮಕ್ಕಳು ಬೇರೆ ಕಡೆ ಶಿಫ್ಟ್ ಮಾಡಿ ಆ ಸಂಸ್ಥೆಯನ್ನು ಇದು ಮಾಡಲಿಕ್ಕೆ ಆ ಎಲ್ಲ ಸ್ಟಾಫನ್ನು ನೀವು ರಿಲೀವ್ ಮಾಡಿ, ರಿಸಲ್ಟ್ ಇಲ್ಲ ಅಲ್ಲಿ ರಿಲೀವ್ ಮಾಡಿ ನಾವು ಬೇರೆ ಕಡೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಆ ಶಿಕ್ಷಕರನ್ನ ಖಾಲಿ ಕೂರಿಸ್ಕೊಂಡು ಡೈರೆಕ್ಟ್ ಕೊಡ್ತೀವಿ, ರಿಸಲ್ಟ್ ಇಲ್ಲ ಏನಿಲ್ಲ ಆ ಶಾಲೆದು ಅಂತೇಳಿ ಹೇಳಿದರು. ಆಡಳಿತಾತ್ಮಕ ಹಿತದೃಷ್ಟಿಯಿಂದ ನಾವು ಅದನ್ನು ರಿಲೀವ್ ಮಾಡಿದ್ವಿ. ಡೈರೆಕ್ಟರ್ ಡಿಸಿಷನ್, ಡೈರೆಕ್ಟರೇಟ್ ಆರ್ಡರ್ ಕೊಡೋದು, ಅಪಾಯಿಂಟ್ಮೆಂಟ್ ಮಾಡೋದು ಅವರೇ, ಡೈರೆಕ್ಟ್ರೇ ರಿಲೀವ್ ಮಾಡಂದರು. ಡೈರೆಕ್ಟರ್ ಆದೇಶದ ಮೇಲೆ ನಾವು ಫಾಲೋ ಮಾಡಿದ್ವಿ ಡೈರೆಕ್ಟ್ರೇಟ್ ಇದ್ರ ಮೇಲೆ. ಆಯಿತು, ರಿಲೀವ್ ಮಾಡಿದ ಮೇಲೆ ನಾವು ಆ ಹುಡುಗರನ್ನ ಮತ್ತೆ 22 ಹುಡುಗರು ಪಾಲಕರನ್ನ ಕರೆದು ಇದೇ ಆಫೀಸಲ್ಲಿ ಎಲ್ಲ ಕೂಡಿಸಿ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ರೆಕಾರ್ಡಿಂಗು, ರಿಜಿಸ್ಟರ್ ರೆಕಾರ್ಡಿಂಗ್, ಪ್ರೊಸೀಡಿಂಗ್ ಮಾಡಿದ್ದೀವಿ. ಅದು ಇಟ್ಕೊಂಡ ಮೇಲೆ ಪೇರೆಂಟ್ಸ್ ಒಪಿನಿಯನ್ ಕೇಳಿ, ಆ ಪೇರೆಂಟ್ಸು ಮಕ್ಕಳ ಒಪಿನಿಯನ್ ಕೇಳಿ, ನೀವು ನಮ್ಮ ಜಿಲ್ಲೆಯಲ್ಲಿ ಬೇರೆ ಶಾಲೆ ಇದ್ದಾವೆ, ನಮ್ಮ ಇಲಾಖೆಗೆ ನೀವು ಹೋಗ್ತಿದ್ರೆ ಹೋಗ್ಬೋದು, ಇಲ್ಲ ನೀವು ಬೇರೆ ಶಾಲೆಗಳಿಗೆ ಹೋಗ್ಬೋದು ಅಂತ ಹೇಳಿದ್ವಿ. ಆ ಮಕ್ಕಳು ಪೇರೆಂಟ್ಸು ಇಲ್ಲ ಸರ್ ನಾವು ಇಲ್ಲೇ ಓದಿಸ್ತೀವಿ ಅಂದರೆ ಅಡ್ರೆಸ್ ಕೊಡಿ ಅಂತ ಅಡ್ರೆಸ್ ಕೊಟ್ಟಿದ್ದೀವಿ. ನಮ್ಮದೇ ಶಾಲೆಗಳಿಗೆ ನಾವೇ ಅದನ್ನು ಮಾನಿಟರ್ ಮಾಡ್ತೀವಿ, ನಾವೇ ಗ್ರ್ಯಾಂಟ್ ಕೊಡ್ತೀವಿ. ಹಾಗಾಗಿ ನಮ್ಮ ಶಾಲೆಗಳ ಬಗ್ಗೆನೇ ನಾವು ಕಾಳಜಿ ಮಾಡಬೇಕಾಗುತ್ತೆ. ನಾವು ಬೇರೆ ನಮ್ಮ ಶಾಲೆಗಳಿದ್ದಾವೆ ಅವ್ರಿಗೆ ಅಡ್ರೆಸ್ ಮಾಡಿದ್ದೀವಿ, ಅವ್ರು ಅಲ್ಲಿ ಹೋಗಿ ಆ ಫೇಲ್ ಆದ ಮಕ್ಕಳಿಗೆ ನಾವು ಮತ್ತೆ ರೀಕೋಚಿಂಗ್ ಕೊಡಿಸಿದ್ವಿ. ರೀಕೋಚಿಂಗ್ ಕೊಟ್ಟು ಈಗ SSLC ಎಕ್ಸಾಮಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದಿದೆ. ಆ ಹುಡುಗರೆಲ್ಲ ಚೆನ್ನಾಗಿ ಬರೆದಿದ್ದಾರೆ ಸರ್ ಈ ಸರಿ ಅಂತೇಳಿ ನಮ್ಗೆ ಅದು ನ್ಯೂಸ್ ಗೊತ್ತಾಗಿದೆ. ನಾವು ಇಲ್ಲಿ ತರಬೇತಿ ಕೊಡಿಸಿದ್ವಿ, ಮತ್ತೆ ತರಬೇತಿ ಕೊಡಿಸಿದ್ವಿ ಫೇಲ್ ಆದ ಹುಡುಗರಿಗೆ. ನಮ್ಮ ಶಾಲೆಯಲ್ಲಿ ಸಿದ್ಧಾರ್ಥ ಶ್ರವಣ ದೇಶಗಳ ಮಕ್ಕಳ ಶಾಲೆಯಲ್ಲಿ ಇಟ್ಟು ತರಬೇತಿ ಕೊಟ್ಟು ಮತ್ತು ಇಡೀ ಶಿಕ್ಷಕರನ್ನ ಅಲ್ಲಿ ತರಬೇತಿ ಕೊಡಿಸಿ ಎಲ್ಲ ಮಾಡಿದ್ದಾಯಿತು. ಈ ಶಿಕ್ಷಕರು ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಸಚಿವರು ಇವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ದಾರೆ ನಿರ್ದೇಶನಾಲಯದವರು. ಏನಂದಿದ್ದಾರೆ, ಸ್ವಲ್ಪ ವೇಟ್ ಮಾಡಿ, ಅದು ವೇಟ್ ಮಾಡಿದ ನಂತರ ಇಲ್ಲೇ ನಿಮಗೆ ವೇಟಿಂಗ್ ಅಟೆಂಡೆನ್ಸ್ ಇಲ್ಲೇ ತೊಗೊಳ್ರಿ, DDW ಆಫೀಸಲ್ಲೇ ನೀವು ಅಟೆಂಡೆನ್ಸ್ ಕೊಡಿ, ನಿಮಗೆ ರಿಲೀವ್ ಆರ್ಡರ್ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆರ್ಡರ್ ಮಾಡ್ತೀವಿ, ಅಲ್ಲಿವರೆಗೆ ಇಲ್ಲೇ ಅಟೆಂಡೆನ್ಸ್ ಕೊಟ್ಟು ಇಲ್ಲೇ ಕೆಲಸ ಮಾಡಿ ಅಂತ ಇಲ್ಲೇ ಕೊಟ್ಟಿದ್ದಾರೆ. ನಮ್ಮ ಕಡೆಯೂ ಕಳಿಸಿದ್ದಾರೆ, ಮತ್ತು ಬಂದು ಇಲ್ಲೇ ಇದ್ದಾರೆ ಎಲ್ಲ ನಮ್ಮ ಟೀಚರ್ಸಲ್ಲಿ. ಆ ಟೀಚರ್ಸನ್ನು ಅಲ್ಲಿ ಇದು ಬರೋರಿಗೆ ಡೈರೆಕ್ಷನ್ಸ್ ಬರೋರಿಗೆ ಇಲ್ಲೇ ಇಟ್ಕೊಳ್ರಿ ಅಂತಂದರೆ ಓರಲ್ ಇನ್ಸ್ಟ್ರಕ್ಷನ್ ಬಂದಿದೆ, ರೈಟಿಂಗಲ್ಲಿ ಬರ್ತಾಯಿದೆ. ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀವಿ. ಅವ್ರಿಗೆ ನೆಕ್ಸ್ಟ್ ಈಗ ಎಲ್ಲಿ ವರ್ಗಾವಣೆ ಮಾಡ್ತಾರೆ ಅಲ್ಲಿ ಕಳಿಸ್ಬಿಡ್ತೀವಿ ಟೀಚರ್ಸ್ನ. ಶಾಲೆದು ಒಂದು ಕಮಿಟಿ ಮಾಡಿದ್ದೀವಿ, ಜಿಲ್ಲಾ ಪಂಚಾಯತಿಂದ ಒಂದು 5 ಮಂದಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ದು ಒಂದು ಸಮಿತಿ ಮಾಡಿದ್ವಿ. ಶಾಲೆ ಲೂಫಾಲ್ಸ್ ಏನೇನಿದೆ, ಆ ಮಕ್ಕಳು ಯಾಕೆ ಫೇಲ್ ಆದರು ಏನನ್ನೋದು ಎಲ್ಲದ್ರ ಬಗ್ಗೆ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಗೂ ವಿಸಿಟ್ ಆಗಿದೆ, ಅದು ವರದಿನೂ ಬರೋದು ಹಂತದಲ್ಲಿದೆ. ಆ ವರದಿ ಬಂದಮೇಲೆ ಆ ಶಾಲೆಯನ್ನು ಆದಷ್ಟು ನಾವು ಸರ್ಕಾರದ ಹಂತಕ್ಕೆ ಕಳಿಸಿ ಆ ಶಾಲೆಯನ್ನು ಏನು ಮಾಡಬೇಕು, ನಡೆಸಬೇಕಾ ಅಥವಾ ಕ್ಲೋಸ್ ಮಾಡಬೇಕಾ ಅನ್ನೋದು ಸರ್ಕಾರದ ಹಂತದಲ್ಲಿ ನಿರ್ಣಯ ಆಗುತ್ತೆ. ಅಲ್ಲಿವರೆಗೆ ಅದು ರಿಪೋರ್ಟ್ ಕಳಿಸ್ತೀವಿ. ಈ ನೆಕ್ಸ್ಟ್ ಮಕ್ಕಳನ್ನು ನಾವು ಪೇರೆಂಟ್ಸ್ಗೂ ಹೇಳಿದ್ವಿ, ನಮಗೆ ಬೇರೆ ಶಾಲೆಯೂ ಇದೆ ಜಿಲ್ಲೆಯಲ್ಲಿ, ಒಂದೇ ಶಾಲೆ ಅಂತಲ್ಲ, ಇನ್ನೂ ನಮ್ಮ ಇಲಾಖೆ ಭಾಳಷ್ಟು ಶಾಲೆಗಳಿವೆ, ಅಲ್ಲಿ ನೀವು ಹೋಗಿ ಕಲಿಸ್ರಿ. ಅಲ್ಲಿವರೆಗೆ ನಾವು ಇದು ನಿರ್ಣಯ ಆಗುವವರೆಗೂ ಇಲ್ಲಿ ಇದು ಮಾಡೋದು ಬೇಡ ಅಂತೇಳಿ ಅವರೇ ಪೇರೆಂಟ್ಸೇ ಹೇಳಿದ್ದು. ಕ್ಲೋಸೇ ಮಾಡಿ ಸರ್, ನಮ್ಮ ಮಕ್ಕಳನ್ನ ಭವಿಷ್ಯನೇ ಹಾಳು ಮಾಡಿದ್ದಾನೆ ಅಂತೇಳಿ ದೀಪಕ್ ಕುಮಾರ್ ಅಂತೇಳಿ ನಮಗೆ ಪೇರೆಂಟ್ಸೇ ಒಪಿನಿಯನ್ ಕೊಟ್ಟಿದ್ದಾರೆ. ಆ ಶಾಲೆ ಸರಿ ನಡೀತಾ ಇಲ್ಲ, ಅಲ್ಲಿ ವ್ಯವಸ್ಥೆಗಳೇ ಸರಿ ಇಲ್ಲ, ನಮ್ಮಿಂದ ಡೊನೇಷನ್ ತೊಗೊತಾರೆ, ಇಷ್ಟು ಕೋಟಿಗಟ್ಟಲೆ ಅನುದಾನ ಕೊಟ್ಟರು ನಮ್ಮಿಂದ ಡೊನೇಷನ್ ತೊಗೊತಾರೆ ಅಂಥೇಳಿ ಪೇರೆಂಟ್ಸ್ ನಮಗೆ ಮೌಖಿಕವಾಗಿ ನನ್ನ ಎದುರಿಗೆ ಹೇಳಿದ್ದಿದೆ. ಇಷ್ಟೆಲ್ಲ ಕೇಳಿಕೊಂಡು ನಾನು ಮಾನ್ಯ ನಿರ್ದೇಶನಾಲಯದ ಸೂಚನೆಯಂತೆ ಅವರಿಗೆ ರಿಲೀವ್ ಮಾಡಿದ್ದೇನೆ.
ಇದರಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಏನು ಕೆಲಸ ಮಾಡೋದಿದೆ ಅದು ನಾವು ಮಾಡಿದ್ದೀವಿ. ಇದರಲ್ಲಿ ಯಾವುದೂ ಅವ್ರು ಹೇಳಿದ್ದು ಎಲ್ಲ ತಪ್ಪುಗಳು ಅವ್ರು ಮಾಡಿದ್ದೇ ಇದೆ. ಅವ್ರ ಕೈಯಿಂದ ಮಾಡ್ಕೊಂಡಿರೋ ತಪ್ಪುಗಳನ್ನೇ ಅವರು ಅನುಭವಿಸ್ತಾ ಇದ್ದಾರೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಇಲಾಖೆ ಪಾತ್ರ ಇಲ್ಲ. ಇಲಾಖೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅದನ್ನು ಅವರಾಗಿ ಅವ್ರು ಮಾಡ್ಕೊಂಡಿರೋದು ತೊಂದರೆಗಳು. ಯಾಕಂದರೆ ಸರ್ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಥೆನ ಮುಚ್ಚಾಕಿದ್ರೆ ಅವ್ರು ಸ್ವತಃ ಏಕಾಏಕಿ ನಿಮ್ಮ ಮೇಲೆ ಆರೋಪ ಮಾಡಿದ್ರು. ಮತ್ತು ಈ ಥರ ಏಕಾಏಕಿ ನಿರ್ಣಯ ತಗೊಂಡ್ರೆ ನಮ್ಮ ಲಾಗಿನ್ ಐ ಡಿ ಕೊಡಲ್ಲ, ಮಿನಿಮಮ್ ಚಾರ್ಜ್ ಅಂತ ಏನೋ ಫೈನ್ ಹಾಕೋಬಹುದು, ಅದೆಲ್ಲ ಗೈಡ್ಲೈನ್ಸ್. ಸಂಸ್ಥೆಗೆ ಅಧಿಕಾರನೇ ಇಲ್ಲ, ಸಂಸ್ಥೆಗೆ HRMS ಮಾಡೋದು ಅಧಿಕಾರ ಇಲ್ಲ. DDO ನಾನು, ಡ್ರಾಯಿಂಗ್ ಆಫೀಸರ್ ನಾನು ಸ್ಯಾಲ್ರಿ ಮಾಡೋನು, HRMS ID ರೆಡಿ ಪಾಸ್ವರ್ಡ್ ನನ್ನ ಹತ್ರ ಇರುತ್ತೆ. ನಾವು ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರು ಯಾವುದೋ ಆಡಳಿತಾಧಿಕಾರಿ ಅಂತ ತನ್ನಷ್ಟಕ್ಕೆ ತಾನೇ ಮಾಡ್ಕೊಂಡ್ಬಿಟ್ಟಾನೆ. ಸ್ವಯಂ ಘೋಷಿತ ಆಡಳಿತಾಧಿಕಾರಿ ದೀಪಕ್ ಕುಮಾರ್ ಜಾಧವ್. ಅವ್ರಿಗೆ ಯಾವುದೂ ಪಾತ್ರ ಇಲ್ಲ, ಎಲ್ಲಿ ಸರ್ಕಾರ ಇಲಾಖೆ ಅವರಿಗೆ ಅನುಮತಿ ಕೊಟ್ಟಿಲ್ಲ. ಆಡಳಿತಾಧಿಕಾರಿ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ನೇಮಿಸ್ತಾರೆ ಆಡಳಿತಾಧಿಕಾರಿ ಅಂತ. ಅವರೇ ಸ್ವಯಂ ಘೋಷಿತ ಆಡಳಿತಾಧಿಕಾರಿಯಾಗಿ ಮಿಸ್ಯೂಸ್ ಮಾಡಿದ್ದಾರೆ. ಶಾಲೆಯದ್ದು ಭಾಳಷ್ಟು ಇದು ಮಿಸ್ಯೂಸ್ ಮಾಡಿದ್ದಾರೆ. ನಮ್ಮ ಎಷ್ಟೋ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡ್ಬನ್ನಿ ಅಂದರೆ ಅದನ್ನು ಕರ್ಕೊಂಬರಲಿಲ್ಲ. ಶಾಲೆಗೆ ಯಾಕೆ ಹೋಗಬೇಕು, ಅಧಿಕಾರಿ ಮಾತು ಯಾಕೆ ಕೇಳಬೇಕು? ಈ ಡ್ರಾಯಿಂಗ್ ಆಫೀಸರ್ ನಾವೇ ಇದ್ದೀವಿ, ಡ್ರಾಯಿಂಗ್ ಆಫೀಸರ್ ಸ್ಯಾಲ್ರಿ ಕೊಡೋರು. ನಮ್ಮ ಮಾತಿಗೆ ಒಟ್ಟ ವ್ಯಾಲ್ಯೂನೇ ಇಲ್ಲ ಅವರಿಗೆ. ನಾವು ಏನು ಹೇಳಿದ್ರು ಸುಧಾರಣೆ ಮಾಡ್ಕೊಂಡಿದ್ದೀವಿ, ಇಲ್ಲಿವರೆಗೂ ಮಾಡಿದ್ವಿ. ಭಾಳಷ್ಟು ಹೇಳಿದ್ವಿ ಸುಧಾರಣೆ ಮಾಡ್ಕೊಳ್ಳಿ ಅಂತ. ಎಷ್ಟೋ ನೋಟಿಸ್, ಎಚ್ಚರಿಕೆ ಪತ್ರಗಳು ಎಷ್ಟೋ ಕೊಟ್ಟಿದ್ವಿ. ನಮ್ಮ ಹತ್ರ ಇಡೀ ಫೈಲೇ ಬಂದಿದೆ, ಎಷ್ಟು ದಪ್ಪ ಫೈಲೇ ಮಾಡಿದ್ದೀನಿ ಅದ್ರ ಬಗ್ಗೆ. ಈಗ ನಮ್ಮ ಹತ್ರ ಎಷ್ಟೋ ಪೇರೆಂಟ್ಸು ಬಂದಿದ್ದಾರೆ. ಈಗ ಸದ್ಯ ಎವಿಡೆನ್ಸ್ ನಿಮಗೆ ಇಲ್ಲೇ ಕರೆಸಿ ಮಾತಾಡ್ಬೋದು. ತಾವು ಅವ್ರಿಗೆ ಹೋಗಿ ಇಟ್ಟು ತೊಗೊಳ್ಳಿ, ಪೇರೆಂಟ್ಸ್ ಒಪಿನಿಯನ್ ಏನು ಹೇಳ್ತಾರೆ ಅನ್ನೋದು ತೊಗೊಳ್ಳಿ. ಈ ಹಿಂದೆ ಎಷ್ಟೋ ನ್ಯೂಸ್ಗಳಲ್ಲಿ, ಪತ್ರಿಕೆಗಳಲ್ಲಿನೂ ಆ ಸಂಸ್ಥೆ ವಿರುದ್ಧ ಎಷ್ಟೋ ಇದು ಬಂದಿದೆ ನ್ಯೂಸ್ಗಳು, ಅದನ್ನು ತಾವು ಕೋಟ್ ಮಾಡಿ. ಯಾಕಂದರೆ ಆ ಸಂಸ್ಥೆ ಒಂದೇ ಸಂಸ್ಥೆ ಇಲ್ಲ, ಎಷ್ಟೋ ಸಂಸ್ಥೆಗಳಿದೆ ಮ್ಯಾನೇಜ್ ಮಾಡಲಿ. ಈಗ ಸರ್ಕಾರದ ಅನುದಾನ ಕಡಿತಾ ಆಗ್ತಿದೆ, ಕಡಿಮೆ ಬರ್ತಾ ಇದೆ ಅಂತೇಳಿ ನಡೆಸಲಿಲ್ಲ ಅಂದರೆ ನನ್ನಿಂದ ಆಗಲ್ಲ ಅಂತೇಳಿ ಬರ್ಕೊಡ್ಬೇಕು. ಬೇರೆಯವ್ರು ಮಾಡೋರಿಗೆ ಕೊಡ್ತೀವಿ, ಅವ್ರಿಲ್ಲ ನೀವು ಕೊಡ್ರಿ, ನಾವು ಹಿಂಗೆ ನಡೆಸ್ತೀವಿ ಅಂತ ಅವರು ಆಟ ಇಡ್ತೀವಿ. ಅದಾಗೋದಿಲ್ಲ. ಸರ್ಕಾರ ಕೊಡ್ತದೆ ಒಂದೊಂದು ಟೈಮ್, ಏನೋ ಬಜೆಟ್ ಲೂಫಾಲ್ಸ್ ಆಗಿ ಏನೋ ಕಡಿಮೆ ಆಗಿರ್ತದೆ. ಬಜೆಟೇ ಬರ್ತಾ ಇಲ್ಲ ಅಂತೇಳಿ ಹೆಂಗೆ ಬೇಕಂಗೆ ನಡೆಸೋಕ್ಕಾಗುತ್ತಾ? ಈಗ ನಮಗೂ ಸ್ಯಾಲ್ರೀಸ್ ಬಂದಿಲ್ಲ ಅಂದರೆ ನಾವು ಹೆಂಗೆ ಬೇಕಂಗೆ ನೌಕರಿ ಮಾಡೋಕ್ಕಾಗುತ್ತೆ? ಆಗಲ್ಲ. ನಮಗೂ ಒಂದು ನಿಯಮ ಅದ, ಅವ್ರಿಗೂ ಒಂದು ನಿಯಮ ಅದ. ಬಜೆಟ್ ಬಂದಿಲ್ಲ ಅಂದ್ರೂ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಿ ಹಂಗೆ ನಡೆಸ್ಕೊಂಡು ಹೋಗ್ಬೇಕಂತೀವಿ. ಇಲ್ಲಾಂದರೆ ಅವ್ರಿಗೆ ಈ ಥರನೇ ಪನಿಷ್ಮೆಂಟ್ ಆಗುತ್ತೆ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಟೋಟಲ್ ಆಗಿ ಕೊನೆಯದಾಗಿ ಹೇಳೋದು ನನ್ನ ಒಂದೇ ಅಭಿಪ್ರಾಯ, ಇಷ್ಟು ಮಕ್ಕಳದ್ದು 22 ಹೆಣ್ಮಕ್ಳದ್ದು ಪೂರ ಅವ್ರ ವಿದ್ಯಾಭ್ಯಾಸ, ಅವ್ರ ಭವಿಷ್ಯನೇ ಹಾಳು ಮಾಡಿದ್ದಾರೆ ಸಂಸ್ಥೆಯವರು. ಸಂಸ್ಥೆ ಅಧ್ಯಕ್ಷರೇ ನೇರವಾಗಿ ಅಧ್ಯಕ್ಷರು ಮತ್ತು ಅವ್ರ ಮಗ ದೀಪಕ್ ಕುಮಾರ್ ಅವರಿಗೆ ಇದು ಇಲಾಖೆ ವತಿಯಿಂದ ಅವರಿಗೆ ಶಿಸ್ತು ಕ್ರಮ ಜರುಗಿಸ್ತೀವಿ.